ಅಲ್ಲ ಅದ್ರ ಜೊತೆಗೆ ನನಗೂ ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಮೋದಿಯವ್ರ ಬದಲಾವಣೆ ಆಗ್ಬೇಕು ಅನ್ನೋದು ಕೂಡ ಚರ್ಚೆ ಇದೆ ಬಿಜೆಪಿ ಒಳಗಡೆ, ಬಟ್ ಯಾರು ಮಾತಾಡ್ತಿಲ್ಲ. ಅಲ್ಲ ಅದಕ್ಕೆ ನಾನು ಹೇಳಿದೆ ರೀ, ಅದನ್ನು ಮಾಹಿತಿ ಕೊಟ್ಟೆ. ಒಳಗೆ ಇತ್ತೀಚೆಗೆ ಗಡ್ಕರಿ ಆಗ್ಬೇಕನ್ನೋದು, ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ, ವಿಶ್ವಗುರುವಿಂದ ಏನು ಆಗ್ತಾ ಇಲ್ಲ ಅಂತ ಬಿಜೆಪಿ ಒಳಗಿದೆ, ಮತ್ತೆ ಮಾತಾಡಕ್ಕೆ ಧೈರ್ಯ ಇಲ್ಲ ಅವರಿಗೆ. ನನಗೇನು ಹಂಗೆ ಹೇಳ್ಬೇಕು, ಫ್ರೆಂಡ್ಸ್ ಹೇಳ್ಬೋದು ಹಂಗೆ. ಒಳಗಿದೆ, ಅವ್ರದಿಗೂ ಉಸಿರುಗಟ್ಟ ವಾತಾವರಣ ಇದೆ. ಮೋದಿ ವಿರುದ್ಧವಾಗಿ ಮಾತನಾಡೋಕೆ ಅವ್ರಿಗೆ ಯಾರಿಗೆ ಸ್ವಾತಂತ್ರ್ಯ ಇಲ್ಲ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡ್ತಿದ್ದಾರೆ, ಸೋನಿಯಾ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ ಮಾತಾಡೋದು ಎಲ್ಲರೂ ಬಾಟಮ್ಸ್ ತೋರಿಸಿದ್ರು, ಎಲ್ಲರೂ ಬಿಜೆಪಿ ಎಲ್ಲರೂ ಹಿಂಗೆ ಬೋರ್ಡ್ ತೋರಿಸಿದ್ರು. ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಮೋದಿ ವಿರುದ್ಧ ಮಾತನಾಡ್ತಾರೆ, ಅದರ ಬಗ್ಗೆ ಏನೀಗ? ಮತ್ತೆ ಅದೇ ತಾನೇ ಇರೋದು. ಅವ್ರದೇ ಒತ್ತಡ ಇದೆ ರೀ. ಈಸ್ ನಾಟ್ ಎ ಕರೆಕ್ಟ್ ಮ್ಯಾನ್, ಈಸ್ ನಾಟ್ ಎ ರೈಟ್ ಮ್ಯಾನ್, ಅವನಿಂದ ಏನೂ ಆಗೋದಿಲ್ಲ, ಎಕನಾಮಿಕ್ಸ್ ಗುರ್ತಿಲ್ಲ, ಬಂಡಲ್, ನಾನು ಹೇಳಿರ್ತಕ್ಕಂಥ ಮಾತಲ್ಲ ಇದು ಯಾರು ಹೇಳಿರೋದು? ಮತ್ತು ಬಿಜೆಪಿ ಯಾರೇ ಕೌಂಟರ್ ಕೊಡ್ತಿಲ್ಲ ಅವರಿಗೆ, ಅಂದ್ರೆ ಒಪ್ಕೊಂತಿದ್ದಾರೆ ಬಿಜೆಪಿಯವರು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾತನಾಡ್ತಕ್ಕಂಥ ಮಾತಿಗೆ ಬಿಜೆಪಿ ಯಾರನ್ನ ಕೌಂಟರ್ ಕೊಟ್ಟಿದ್ದಾರಾ? ಇಲ್ಲಿವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಏನು ಮಾತನಾಡ್ತಿದ್ದಾರೆ, ಬಿಜೆಪಿ ಮುಖಂಡರುಗಳು ಯಾರು ಒಬ್ಬರನ್ನ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ, ಮತ್ತೆ ಒಪ್ಕೊಂಡ್ರೆ ಅಂತ ಅರ್ಥ ಅಲ್ಲ. ಮತ್ತೆ ಸಹಮತ ಇದೆ, ಹೇಳಕ್ ಧೈರ್ಯ ಇಲ್ಲ ಆಟೆ. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರ್ತಕ್ಕಂಥದ್ದು ಎಲ್ಲದಕ್ಕೂ ಬಿಜೆಪಿಯವರು ಮೌನ ಶರಣ ಆಗಿದ್ದಾರೆ, ಮತ್ತೆ ಅರ್ಥ ಅಲ್ಲ. ಮತ್ತೆ ಒಬ್ರು ಯಾರು ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧ ಯಾರು ಮಾತಾಡಿಲ್ಲ, ಕೇಂದ್ರದಲ್ಲಾಗಿರಲಿ ರಾಜ್ಯದಲ್ಲಾಗಿರಲಿ, ಅವ್ರಿಗೆ ಅರ್ಥ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಕ್ ಅರ್ಥ ಆಗಿದೆ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋಕೆ ಅವ್ರಿಗೆ ಅವಕಾಶ ಇಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಾರ.